बेळगाव जिल्ह्यातील गोकाक तालुक्यात मुसळधार पावसामुळे सुमारे 22 घरांमध्ये पाणी शिरलं असून येथे रहिवासी तात्पुरत्या काळजी केंद्रात आहेत। या संत्रस्तांचे प्रश्न बुधवारी जिल्हाधिकारी मोहम्मद रोशन यांनी ऐकले। आपल्या घरात अचानक पाणी शिरल्यामुळे सरकारी कागदपत्रे आणि मुलांच्या शाळेची पुस्तके पाण्यात भिजून गेली आहेत। आम्हाला कायमस्वरूपी मदत द्यावी असे त्यांनी मनवले। ये लाइट आप ಮಾಡ್ರಿ ಎಲ್ಲರೂ ಒಂದೇ ತ್ಯಾರ ಮಾಡ್ರಿ ಅದಕ್ಕ ಗಂಡ ನಮ್ಮ ನಾಲ್ಕು ಮಕ್ಕಳು ನಮ್ಮ ಮನಿ ಉಪ್ಪಾದನ ಎಲ್ಲರೂ ಕಷ್ಟ ಮುಸತಿ ಅಲ್ಲೇ ಮನೆಗಳಿದಾವೆ ಒಂದು 200 ಮನೆ ಇದಾವೆ ನಮ್ಮರ ನಮ್ಮ ಕುಟುಂಬಕ್ಕೆ ನಾವು 5 ಮಂದಿ ಮನೆ ನನ್ನ ಮಕ್ಕಳ ಮನಿ ಒಂದಾರೆ ಬಾಡಿಗೆ ಮನೆ ನಮ್ಮ ಮನೆ ಇಲ್ಲ ಹೊಲ ಇಲ್ಲ ಹುಡುಗ ನಾಲಾಗ್ಬೇಕಂತ ನಮಗ ಗಂಡ ಏನ ನಮ್ಮ 4 ಮಕ್ಕಳು ನಾವ 12 ಭೂಮಿ ಕಸ ತೆಗೆದ ಹೊಟ್ಟೆ ಮುಸ್ಕೊಂಡು ಗಂಡ 10 ದಿವಸ ಕೊಡಂಗಿಲ್ಲ ತಿಂಗಳ 4,000 3,000 ರೂಪಾಯಿ ಬಾಡಿಗೆ ಮನಿ ಬಾಡಿಗೆ 2 ವರ್ಷ ಪಾಳೆ ರೊಕ್ಕ ತಗೊಂಡು ಏನ್ ಮಾಡೋದ ನಮಗ ಕುಡುಕ್ ಗಂಡ 4 ಮಕ್ಕಳು ನಾವು 12 ಭೂಮಿ ಕಸ ತೆಗೆದು ಹಟ್ಟಿ ಅಂತ ನಿಂತ್ಕೊಂಡು ಮನಿ ಬಾಡಿಗೆ ಯಾವಾಗ ನಮಗ ನಮಗೊಂದಿಟ್ಟು ಎಲ್ಲಾರು ನೆಳ ಮಾಡಿಕೊಡ್ಲಿರಿ। ನಮಗ ಮನಿನೂ ಇಲ್ಲ ಹೊಲಾನು ಇಲ್ಲ, ಒಟ್ಟ ಮನಿ ಹೊಲ ಇದ್ದವ್ರಿಗೆ ಮಾಡ್ತಾರ, ನಮಗೇನು ಮಾಡಂಗಿಲ್ಲ ರೀ ಪರದೇಶಿ ಮಂದಿಗೆ। ನಾವು ಭೂಮಿಯಾಗ ಹೋಗ್ರಿ ನಮ್ ಯಜಮಾನ್ರ ದುಡ್ತಾರ ಸೆರೆ ಕೊಡೋದು ಬರ್ತಾರ, ಏನ್ ಮಾಡೋದ? ಸಣ್ಣ ಸಣ್ಣ 3 ಮಕ್ಕಳ ಕಟ್ಕೊಂಡಾವ, ನಾವು ದುಡ್ಡು ತಿನ್ನ ಮಟನ್ ಎಲ್ಲಿಲ್ಲ। ಹಾ ರೀ, ನಮಗ ಎಲ್ಲಾರು ಒಂದಿಟ್ಟು ನೆಳ ಮಾಡಿಕೊಡ್ಲಿ ಸಾಕ್, ನಮಗ ಅಟ್ಟಾರಿ ಇಲ್ಲ ರೀ। 4,000 ಮೇಲೆ ಬರ್ತೈತಿ ಗಂಗೋರಿ ನಮಗ್ ಹುಡುಗರ್ ತಗೊಂಡ್ ನಮ್ ತಾಯಿ ಗಾಡಿ ಹಿಡ್ಕೊಂಡ್ ನಾವ್ ಹಿಡ್ಕೊಂಡ್ ನಮ್ದು ಇದ ಪರಿಸ್ಥಿತಿ ಆಗತೈತ್ರಿ। ನಮಗ್ ಊಟ ಗೀಟ ಏನು ಬೇಡರಿ, ಒಟ್ಟ ನಮ್ಗೊಂದ್ ಜಾಗ ಮಾಡಿ ಕೊಡ್ರಿ। ನಾವ್ ಹೊಳೆ ಬರಾಕ ನಮಗ ಆಗಂಗಿಲ್ರಿ। ನಮ್ ಸಣ್ಣ ಸಣ್ಣ ಹುಡುಗರ್ ನಮ್ದು ನೋಡಿ, ನಮ್ ರೂಪಾರ ನೋಡಿ ನಾವ್ ಹೆಂಗ್ ಆಗಿದ್ದು, ನಮಗ್ ಇದ ಆಗಂಗಿಲ್ಲ ರೀ। ನಮಗ್ ಎಲ್ಲಾರು ಒಂದ್ ಜಾಗ ಮಾಡಿ ಕೊಡ್ರಿ। ಸತೀಶ್ ಜಾರಕಿಹೊಳಿ ಆಗಲಿ, ರಮೇಶ್ ಜಾರಕಿಹೊಳಿ ಆಗಲಿ, ಎಲ್ಲಾರು ಆಗ್ಲಿ, MLA ಗಳು ಆಗಲಿ, ನಮಗ್ ಬಂದ್ ನಮಗ್ ಕೇಳೋರ ಅಧಿಕಾರ ಐತ್ರಿ ನಿಮಗ। ನಮಗ್ ಬಂದ್ ಇಲ್ಲೇ ಬೆಳಾಕ್ ನಮಗ ಇದಿಲ್ರಿ। ನಮ್ ಹೆಸರು ಗುಲ್ಜಾರ್ ಬಾನು ಬೋಜ್ಗಾರ್ ರೀ। ಒಳಸ್ಕೊಂಡ್ ಮನಿ ಬೀಳೋದಾಗಿತ್ತು, ಈಗ ಬೀಳ್ತೀನಿ ನೋಡ್ರಿ, ಹಾಯಾಕ್ ಆಗಿಲ್ರಿ। ಪ್ರತಿ ವರ್ಷ ತಪ್ಪಿದಲ್ರಿ, ಜಾಗ ಬರಾಗ ಏನಂತೀರಿ? ಏನ್ ಕೇಳ್ಕೊಳ್ತೀರಿ ಸರ್ಕಾರಕ್ಕೆ? ನಮಗ್ ಜಾಗ ಒಂದ್ ಎಲ್ಲರ ಜಾಗ ಕೊಡ್ರಿ। ಆಸರ ಮಾಡತ್ತೀರಿ, ಬಹಳ ಇಲ್ಲಿ ಸಮಸ್ಯೆ ಆಗ್ತಾ ಇದೆ। ಅದೇನಿಲ್ಲ, ಜಾಗ ಅಷ್ಟೇ ಸಣ್ಣ ಮಕ್ಕಳು ಮೈರಾज हुसेन साहब बोजगार। मयराज हुसेन साहब बोजगार। नंतर पत्रकारांशी बोलताना जिल्हाधिकारी रोशन यांनी सांगितले की गोकाक महापालिका हायस्कूलमध्ये तात्पुरते मदत केंद्र उभारण्यात आले आहे। पीडितांनी आपली माहिती दिली असून त्यांना कायमस्वरूपी मदत प्रदान केली जाईल। ಪರಿಹಾರ ಕೇಂದ್ರ ಗೋಕಾಕಲ್ಲಿ ಮುನ್ಸಿಪಲ್ ಹೈಸ್ಕೂಲ್ ಇಲ್ಲಿ ವ್ಯವಸ್ಥಿತವಾಗಿ ನಾವು ನಡೆಸ್ತಾ ಇದ್ವಿ। ಎಲ್ಲೆಲ್ಲಿ ಇಲ್ಲಿ ಅಕ್ಕಪಕ್ಕ ಗ್ರಾಮಗಳಲ್ಲಿ ನಗರ ಓಣಿಗಳಲ್ಲಿ ತೊಂದರೆ ಆಗುತ್ತೆ, ಜನರನ್ನು ನಾವು ಇಲ್ಲಿ ಶಿಫ್ಟ್ ಮಾಡ್ಕೊಳ್ತಾ ಇದ್ವಿ। ಇವತ್ತು ನಾನು CO ಅವರು, ನಮ್ಮ ತಹಶೀಲ್ದಾರ್ ಅವರು, ನಮ್ಮ ತಂಡದ ಎಲ್ಲಾ ಅಧಿಕಾರಿಗಳು ಬಂದು ಇವತ್ತು ಇಲ್ಲಿ ಈಗ ವೀಕ್ಷಣೆ ಮಾಡಿದೀವಿ। ನಿರಾಶ್ರಿತರು ಯಾರಿದ್ದಾರೆ ಅವರ ಜೊತೆ ನಾವು ಮಾತುಕತೆಯನ್ನು ನಡೆಸಿದೀವಿ। ಅವರವರ ಅಹವಾಲುಗಳನ್ನು ನಮ್ ಜೊತೆ ಅವರು ಹೇಳ್ಕೊಂಡಿದ್ದಾರೆ। ಅದರಂತೆ ನಾವು ಎಲ್ಲಾ ಇಲ್ಲಿ ಶಾಸಕರ ಜೊತೆ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಜೊತೆ ಇದರ ಬಗ್ಗೆ ಚರ್ಚೆ ಮಾಡಿ ಒಂದು ಒಳ್ಳೆ ಪರಿಹಾರ, ಪರ್ಮನೆಂಟ್ ಪರಿಹಾರ ಹುಡುಕ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ। ಇಲ್ಲಿ ಎಲ್ಲಾ ನೀರಿನ ವ್ಯವಸ್ಥೆ ಇರ್ಬೋದು, ಶೌಚಾಲಯ ವ್ಯವಸ್ಥೆ ಇರ್ಬೋದು, ಮಹಿಳೆಯರಿಗೆ ಸ್ಪೆಸಿಫಿಕಲಿ ಅವರ ಪ್ರೈವಸಿಗೆ ಧಕ್ಕೆ ಆಗದಂತೆ ವ್ಯವಸ್ಥೆ ಮಾಡ್ಕೋಬೇಕಂತ ನಾವು ತಹಶೀಲ್ದಾರ್ ಅವರಿಗೆ ಹೇಳಿದೀವಿ। ಅವ್ರು ಬಹಳ ಚೆನ್ನಾಗಿ ಹಿಂದಿನ ವರ್ಷನೂ ಮ್ಯಾನೇಜ್ ಮಾಡಿದ್ದಾರೆ, ಈ ವರ್ಷನೂ ಮ್ಯಾನೇಜ್ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ। ಒಟ್ಟು ಸೇರಿ 200 ಜನರನ್ನು ನಾವು ಈ ನಮ್ಮ ಪರಿಹಾರ ಕೇಂದ್ರಕ್ಕೆ ಈಗ ಕರ್ಕೊಂಡು ಬಂದಿದೀವಿ। ಇದರಲ್ಲಿ 2 ಪ್ರೆಗ್ನೆಂಟ್ ಲೇಡೀಸು ಇದ್ರು, ಅವರನ್ನು ತಕ್ಷಣ ನಾವು
ಹಾಸ್ಪಿಟಲ್ ಅಲ್ಲೇ ಶಿಫ್ಟ್ ಮಾಡ್ಬೇಕಂತ ಹೇಳಿದೀವಿ. ಅವ್ರಿಗೆ ಇಲ್ಲಿ ಇಷ್ಟು ಜನರಿದ್ದಾಗ ಇಲ್ಲಿ ತೊಂದರೆ ಆಗಬಾರ್ದಂತ ಹೇಳಿ, ಜೊತೆನಲ್ಲಿ 12 ಮಕ್ಕಳಿದ್ದಾರೆ. ಸೊ ಅವ್ರನ್ನು ನಾವು ಸಪರೇಟ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗದಂತೆ ಇಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ತಹಶೀಲ್ದಾರ್ ಅವರಿಗೆ ಹೇಳಿದೀವಿ. ಸೊ ಅಷ್ಟು ಸೂಕ್ಷ್ಮತೆಯಿಂದ ನಾವು ಈ ಸಿಚುವೇಶನ್ ಮಾನಿಟರ್ ಮಾಡ್ತಾ ಇದೀವಿ. ಬೆಳಿಗ್ಗೆನು ನಾನು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳ ಜೊತೆನೂ ಮಾತಾಡ್ಕೊಂಡಿದ್ದೀನಿ, ಅವ್ರಿಗೆಲ್ಲ ಮಾಹಿತಿಯನ್ನು ನೀಡಿದ್ದೀನಿ. ಅವರು ಬಂದು ಈ ವೀಕ್ಷಣೆ ಮಾಡ್ತಾರೆ. ಪ್ಲಸ್ ನಮಗೆ ಅವರು ಯಾವ್ಯಾವ ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಅದನ್ನು ನಾವು ಪಾಲನೆ ಮಾಡ್ತೇವೆ. ಸರಿ, ಏನ್ ಬಾಡಿಗೆ ಬಹುತೇಕರು ಬಾಡಿಗೆ ಮನೆಯಲ್ಲಿ ವಾಸ ಇದ್ದಾರೆ. ಆ ಮಾಲೀಕರಿಗೆ ಪರಿಹಾರ ಹೋಗುತ್ತೆ, ನಮಗ್ ಪರಿಹಾರ ಬರಲ್ಲ ಅನ್ನುವಂಥದ್ದು ಇಲ್ಲಿ ಜನರ ಒಂದು ಆರೋಪ ಸರ್. ಅದು ಪಾಲಿಸಿ ಇರೋದು ಹಂಗೆ. ಸೊ ಇದು ನಾವು ಸರ್ಕಾರ ಗಮನಕ್ಕೆ ತಗೊಂಡ್ ಬರ್ತೀವಿ. ಜೊತೆನಲ್ಲಿ SDRF NDRF ನಲ್ಲಿ ಬಾಡಿಗೆದಾರ ಇರ್ಬೋದು, ಓನರ್ ಇರ್ಬೋದು, ಯಾರು ನಿರಾಶ್ರಿತರಾಗ್ತಾರೆ ಅವರಿಗೆ ಸ್ವಲ್ಪ ಪರಿಹಾರ ನೀಡ್ಲಿಕ್ಕೆ ಅವಕಾಶ ಇದೆ. ಆ ಪರಿಹಾರವನ್ನು ತಹಶೀಲ್ದಾರ್ ಅವರು ತಕ್ಷಣನೇ ನೀಡಬೇಕಂತ ತಮ್ಮ ಎದುರುಗಡೆನೆ ನಾನು ಹೇಳ್ತಾ ಇದ್ದೀನಿ. ಸೊ ಏನು ಅವಕಾಶ SDRF ನಲ್ಲಿದೆ, NDRF ನಲ್ಲಿದೆ, ಅದನ್ನು ತಾವು ಬಳಕೆ ಮಾಡ್ಕೊಂಡು ಅವ್ರಿಗೆ ಆ ನಾಮಿನಲ್ ದುಡ್ಡು ಏನ್ ಕೊಡ್ಲಿಕ್ಕೆ ಆಗುತ್ತೆ ಅದನ್ನು ತಾವು ಮುಟ್ಟಿಸ್ಬೇಕು. ಸಮಸ್ಯೆ ಆಗೋದೇ ಇವರಿಗೆ, ಅಂದ್ರೆ ಮಾಲೀಕರು ಅವ್ರವ್ರು ಬೇರೆ ಬೇರೆ ಮನೆಗಳಲ್ಲಿ ಇರ್ತಾರೆ. ಬಟ್ ಇವರು ಬಾಡಿಗೆ ಮನೆಯಲ್ಲೆಲ್ಲೂ ಎಲ್ಲರೂ ಬಡವ್ರೆ. ಇವರನ್ನು ನಾವು ಪರಿಹಾರ ಬಟ್ SDRF NDRF ನಾರ್ಮ್ಸ್ ಅಲ್ಲಿ ಈ ತರ ಸಿಚುವೇಶನ್ಗೂ ಅವರು ಅವಾಗ ಯೋಚನೆ ಮಾಡಿ ಇವರಿಗೂ ಪರಿಹಾರ ನೀಡಬೇಕಂತ ಹೇಳಿ ನಿರ್ಧಾರ ಮಾಡಿ ಈಗಾಗಲೇ ಅದಕ್ಕೆ ಒಂದು ದರವನ್ನು ನಿಗದಿಪಡಿಸಿದ್ದಾರೆ, ಪರಿಹಾರ ಎಷ್ಟು ಕೊಡ್ಬೇಕಂತ ಹೇಳಿ. ಅದರ ಪ್ರಕಾರ ನೀವು ಕೆಲಸವನ್ನು ಮಾಡ್ಬೇಕಂತ ನಾನು ಕೋರ್ಕೊಳ್ತೇನೆ. ಎಲ್ಲ ಇದು ಒಳ್ಳೆ ಪಾಯಿಂಟ್ ತಾವು ರೇಸ್ ಮಾಡಿದಿರಿ. ನಮ್ಮ ಮೀಟಿಂಗ್ ಅಲ್ಲಿ ಈಗಾಗಲೇ ಎಲ್ಲಾ ಕಡೆ ಮೇವು ಬ್ಯಾಂಕ್ ಗಳನ್ನು ನಾವು ಸ್ಥಾಪನೆ ಮಾಡ್ಬೇಕಂತ ಹೇಳಿದೀವಿ. ಎಲ್ಲೆಲ್ಲಿ ದನಗಳನ್ನು ನಾವು ಶಿಫ್ಟ್ ಮಾಡ್ಕೊಳ್ತಾ ಇರ್ತೀವೋ आवागे तक्षणाने मेव बँक भाडेकरू आणि मालकांना दिली जाणारी मदत SDRF अंतर्गत कायद्याच्या तरतुदीनुसार दिली जाईल असे त्यांनी सांगितले. संकल्प शिंदे, KMM मराठी, बेळगाव.